ಶಿವಮೊಗ್ಗ ಜಿಲ್ಲೆಯ ಶ್ರೀ ಕ್ಷೇತ್ರ ಹೆಗ್ಗಲತ್ತಿ ಶ್ರೀ ನಾಗಯಕ್ಷೆ ದೇವಿ ನವಗ್ರಹ ಮತ್ತು ಶ್ರೀ ನಾಗದೇವರ 12ನೇ ವಾರ್ಷಿಕೋತ್ಸವ ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸುವ ಸಮಸ್ತ ಭಕ್ತರಿಗೆ ಸ್ವಾಗತ ಕೋರುವವರು ಶ್ರೀ ನಾಗಯಕ್ಷೆ ಭಕ್ತ ಮಂಡಳಿ. ನಿಮ್ಗೆಲ್ಲ ಗೊತ್ತೇ ಇದೆ, ಶಿವಮೊಗ್ಗ ನಗರ ನಾವೆಲ್ಲರೂ ಬಯಸುವ ಹಾಗೆ ಶಾಂತಿಯಿಂದ ಇರಬೇಕು, ಅಭಿವೃದ್ಧಿ ಪಥದತ್ತ ಸಾಗಬೇಕು ಅಂತ ನಮ್ಮೆಲ್ಲರ ಒಂದು ಅನಿಸಿಕೆ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಶಿವಮೊಗ್ಗದಲ್ಲಿ ಗಾಂಜಾ ಹಾವಳಿಯಿಂದ ಅಪ್ರಾಪ್ತ ಬಾಲಕರ ಮುಖಾಂತರ ಸೆಲೆಕ್ಟಿವ್ ಆಗಿ ಹಿಂದೂಗಳ ನಾಗರಿಕರ ಮೇಲೆ, ಹಿಂದೂ ಕಾರ್ಯಕರ್ತರುಗಳ ಮೇಲೆ ಹಲ್ಲೆ ನಡೀತಾ ಇದೆ. ಈ ವಿಚಾರವಾಗಿ ನಾವು ಸಾಕಷ್ಟು ಸಲ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಕೊಟ್ಟಿದ್ದೇವೆ, ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೇವೆ. ಈ ತರ ನಡವಳಿಕೆಗಳನ್ನ ನಿಲ್ಲಿಸಬೇಕು, ನೀವು ನಿಮ್ಮ ಬಿಗು ಸಾಕಾಗ್ತಾ ಇಲ್ಲ. ಯಾಕೆ ಅಂದ್ರೆ ಅಪ್ರಾಪ್ತ ಬಾಲಕರು ನಶೆಯಲ್ಲಿ ಮಾಡ್ತಾರೆ ಅಂತ ಆರಕ್ಷಕ ಸಿಬ್ಬಂದಿ ನಮ್ಗೆ ಹೇಳಿದ್ರೆ, ನಶೆಯಲ್ಲಿ ಸೆಲೆಕ್ಟಿವ್ ಆಗಿ ನೀವು ಹೇಗ್ ಮಾಡ್ತಾ ಇದ್ದೀರಿ? ನಶೆಯಲ್ಲಿ ಇರ್ತಕ್ಕಂಥವನಿಗೆ XYZ ಯಾರಾದ್ರೂ ಒಂದೇ ಆಗಿರ್ಬೇಕು, ಆದ್ರೆ ಬರೀ ಹಿಂದೂ ಮನೆಗಳ ಮೇಲೆ ಕಲ್ತೂರೋದಾಗ್ಲಿ, ಹಿಂದೂ ಹೆಣ್ಮಕ್ಕಳನ್ನ ಚುಡಾಯಿಸುವುದಾಗ್ಲಿ, ಅಥವಾ ಹಿಂದೂ ಬಾಲಕರಿಗೆ ದೌರ್ಜನ್ಯ ಮಾಡುವಂತ ಕಾರ್ಯ ಶಿವಮೊಗ್ಗದಲ್ಲಿ ನಡೀತಾ ಇದೆ. ನಿಮ್ಗೆಲ್ಲ ಇತ್ತೀಚಿನ ನಿದರ್ಶನ ಸಂಕೇತನಿಗೆ ಆಗಿರ್ತಕ್ಕಂಥ ಹತ್ಯೆ. ಇದು ಆರಕ್ಷಕ ಸಿಬ್ಬಂದಿ ಹೇಳಿದ ಹಾಗೆ ಯಾವುದೋ ಒಂದು ಕ್ರಿಕೆಟ್ ವೈಷಮ್ಯ ಅಂತ ಪ್ರಚಾರ ಕೊಟ್ಟರು. ಅದು ನಿಜವಾಗ್ಲೂ ಕ್ರಿಕೆಟ್ ವೈಷಮ್ಯ ಅಲ್ಲ. ಯಾಕೆ ಅಂದ್ರೆ ಇದಕ್ಕೆ ಪೂರ್ವ ನಿಯೋಜಿತವಾಗಿ ಇವರು ಕಾರ್ಯ ಮಾಡಿದ್ದಾರೆ. 2-3 ಸರಿ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಗಲಾಟೆ ಮಾಡಿದ್ದಾರೆ ಅಂತ ಮಾಹಿತಿ ಇದೆ. ಯಾಕೆಂದ್ರೆ ಸಂಕೇತನ ಸಹೋದರಿ ಇಂಥ ಪುಂಡರಿಗೆ ಸುಮಾರು ಸರಿ ಚಿಮಾರಿ ಹಾಕಿದ್ದಾರೆ. ಈ ದೃಷ್ಟಿ ಇಟ್ಕೊಂಡು ಅವರು ಉದ್ದೇಶಪೂರ್ವಕವಾಗಿ ಸಂಕೇತನ ಹತ್ಯೆ ಆಗಿದೆ ಅನ್ನೋದು ನಮ್ಮೆಲ್ಲರ ಅನಿಸಿಕೆ. ಇದನ್ನು ನಾವು ಬಲವಾಗಿ ಸರ್ಕಾರದ ಮಟ್ಟಕ್ಕೂ ಹಾಗೂ ಆರಕ್ಷಕರ ಪ್ರಮುಖರಿಗೂ ತಿಳಿಸಿದ್ದೀವಿ. ಈ ಎಲ್ಲ ವಿಚಾರ ಮುಂದಿಟ್ಕೊಂಡು ನಮ್ಮ ಹಿಂದೂ ನಾಗರಿಕರು ಭಯಭೀತರಾಗಬಾರ್ದು. ಅವ್ರ ಜೊತೆ ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳ ನಿರಂತರವಾಗಿ ಸಹಾಯ ಮಾಡಿಕೊಂಡು ಅವರಿಗೆ ಬೇಕಾದ ಸಲಹೆ ಸೂಚನೆಗಳನ್ನು ಕೊಡಲು ನಾವೆಲ್ಲ ತಯಾರಿದ್ದೀವಿ. ಈ ವಿಚಾರವಾಗಿ ಹಿಂದೂ ಬಾಂಧವರು ಗಟ್ಟಿ ಹೃದಯದಿಂದ ಎಲ್ಲೇ ಅನ್ಯಾಯ ಕಂಡ್ರೆ ನಮ್ಗಳಿಗೆ ಮಾಹಿತಿ ಕೊಟ್ಟಲ್ಲಿ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಬಗೆಹರಿಸುವಂತ ಪ್ರಯತ್ನಕ್ಕೆ ನಮ್ಮೆಲ್ಲರ ಆಶಯ ಇರುತ್ತೆ. ಅದಕ್ಕೆ ನಾವು ನಿಮ್ಮ ಮೂಲಕ ಹಿಂದೂ ಸಮಾಜಕ್ಕೆ ಒಂದು ಕರೆಯನ್ನು ಕೊಡ್ತಾ ಇದ್ದೇವೆ. ನಿಮಗೆ ಯಾವುದೇ ತೊಂದರೆಗಳಾಗಿದ್ದಲ್ಲಿ ನಮ್ಮ ಕಾರ್ಯಕರ್ತರನ್ನು ಸಂಪರ್ಕಿಸಿ, ನಿಮ್ಮೊಂದಿಗೆ ನಾವಿದ್ದೇವೆ. ಇಂಥ ದೌರ್ಜನ್ಯಗಳು ಇಲ್ಲಿ ನಡಿಬಾರ್ದು. ಶಿವಮೊಗ್ಗ ಶಾಂತಿಯಾಗಿ ಇರಬೇಕು, ಶಿವಮೊಗ್ಗದೊಂದಿಗೆ ಸಹಬಾಳ್ವೆಯಿಂದ ಇರಬೇಕು. ಹಾಗೂ ನಮ್ಮ ಸರ್ಕಾರ ಈ ನಿದ್ರಾವಸ್ಥೆಯಿಂದ ಎಚ್ಚೆತ್ತು ಇಂಥ ಹಾವಳಿಗಳನ್ನ ತಡೆಯುವಂತ ಕಠಿಣ ಮಾರ್ಗಗಳನ್ನು ಕಂಡುಹಿಡಿಬೇಕು. ಅದು ಯಾರೇ ಆಗಿರಲಿ, ಅದು ನಮ್ಮ ಕಾರ್ಯಕರ್ತರೇ ಆಗಿದ್ರು ತಪ್ಪು ಮಾಡಿದ್ರೆ ತಪ್ಪೇ ಅಂತ ನಾವು ಬಲವಾಗಿ ಹೇಳ್ತೀವಿ. ಆದ್ರಿಂದ ಹಿಂದೂ ಸಮಾಜವನ್ನು ಉಳಿಸುವ ದೃಷ್ಟಿಯಲ್ಲಿ ಹಿಂದೂ ಸಮಾಜ ಜೊತೆ ನಾವು ಗಟ್ಟಿಯಾಗಿ ನಿಲ್ತೀವಿ ಅಂತ ಈ ಮೂಲಕ ನಾನು ಕರೆ ಕೊಡ್ತಾ ಇದ್ದೀನಿ. ಯಾರಿಗೆ ಏನೇ ಸಮಸ್ಯೆ ಆದ್ರೂ ನಾವು ಅವ್ರ ಜೊತೆ ಇದ್ದೀವಿ ಅಂತ ಇನ್ನೊಮ್ಮೆ ಗಟ್ಟಿಯಾಗಿ ಹೇಳ್ತಾ ಇದ್ದೀವಿ. ಡ್ರಗ್ಸ್ ತಗೊಂಡಿದ್ದು ರಿಪೋರ್ಟ್ ಬರ್ಬೇಕಂತೆ, FSL ರಿಪೋರ್ಟ್ ಈಗ ಕಾಯ್ತಾ ಇದೀವಿ ಅಂತ ಪೊಲೀಸ್ ಅಧೀಕ್ಷಕರು ಹೇಳಿದ್ದಾರೆ. ಇತ್ತೀಚಿನ ರಿಪೋರ್ಟ್ ಪ್ರಕಾರ 5 ಜನ ಗಾಂಜಾ ತಗೊಂಡಿದ್ದಾರೆ ಅಂತ ರಿಪೋರ್ಟ್ FSL ಅಲ್ಲಿ ಬಂದಿದೆ. ಮಿಟ್ ಏನಿದೆ ಅದು ಬಹಳ ವಿಸ್ತಾರವಾಗಿದೆ. ಅವರೇ ಒಪ್ಕೊಳ್ತಾರೆ, ಆರಕ್ಷಕ ಸಿಬ್ಬಂದಿ, ಆರಕ್ಷಕ ಮುಖ್ಯಾಧಿಕಾರಿಗಳೇ ಹೇಳ್ಕೊಳ್ತಾರೆ, ಇಷ್ಟು ವ್ಯಾಪ್ತಿಯಲ್ಲಿ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ನಾವು ಔಟ್ಪೋಸ್ಟ್ ಕೇಳಕ್ಕೆ ರಿಕ್ವೆಸ್ಟ್ ಹಾಕಿದ್ದೀವಿ, ಸರ್ಕಾರದಿಂದ ಅನುಮೋದನೆ ಆಗಿಲ್ಲ. ನಾವು ತುಂಬಾ ಸರಿ ಇದನ್ನ ಔಟ್ಪೋಸ್ಟ್ ಅಲ್ಲ, ನಮಗೆ ಸ್ಟೇಷನ್ ಮಾಡಿ ಡಿವೈಡ್ ಮಾಡ್ಕೊಡಿ ಸಿಟಿ ಲಿಮಿಟ್ ಅಲ್ಲಿ, ಇಲ್ಲಿ ಸಾಕಾಗ್ತಾ ಇಲ್ಲ ಅನ್ನೋ ಇದನ್ನ ಮೊನ್ನೆ ಸಹ ಆರಕ್ಷಕ ಮುಖ್ಯಾಧಿಕಾರಿಗಳ ಹತ್ರ ನಾವು ಈ ಮಂಡನೆಯನ್ನು ಸಲ್ಲಿಸಿದ್ವಿ. ಅವರು ಅದರ ಬಗ್ಗೆ ಕಾರ್ಯೋನ್ಮುಕ್ತ ಆಗ್ತಾರೆ. ತಾವು ಎಲ್ಲ ಒತ್ತಾಸೆ ಮಾಡಿದ್ರೆ ಪ್ರಾಬಬಲಿ ಅದೊಂದು ಅಚೀವ್ಮೆಂಟ್ ಸಾಧಿಸಬಹುದು. ಸರ್ಕಾರದ ಮೇಲೆ ಪ್ರೆಸರ್ ಬಿದ್ರೆ ಒಂದು ಸ್ಟೇಷನ್ ಅಲ್ಲಿ ಆಗ್ಬೋದು ಅನ್ನೋ ಆಶಾಭಾವನೆಯಲ್ಲಿ ನಾವಿದ್ದೀವಿ. ನಾವು ಇಷ್ಟೇ ಕೇಳೋದು, ಶಿವಮೊಗ್ಗ ಶಾಂತಿಯುತವಾಗಿರ್ಬೇಕು,
ಸಹಬಾಳ್ವೆಯಿಂದ ಬದುಕಬೇಕು. ಒಂದು ಸಮುದಾಯ ಇನ್ನೊಂದು ಸಮುದಾಯವನ್ನು ಯಾವಾಗಲೂ ಒಂದು ತುಷ್ಟೀಕರಣ ನೀತಿಯಿಂದ ಅವರವರ ಮಧ್ಯೆ ಜಗಳ ಹಚ್ಚಾಕಿ ನಗರದ ಶಾಂತತೆಯನ್ನು ಅಭದ್ರಗೊಳಿಸಬಾರ್ದು ಅಂತ ಇನ್ನೊಮ್ಮೆ ಸರ್ಕಾರಕ್ಕೆ ಆಗ್ರಹ ಪಡಿಸ್ತಾ ಇದ್ದೀವಿ. ಧನ್ಯವಾದಗಳು.